ಓಕೆ, ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ? ಕಂಜಂಕ್ಷನ್ಸ್. ಕಂಜಂಕ್ಷನ್ಸ್ ಅಂದ್ರೆ ಏನು? ಎರಡು ಸೆಂಟೆನ್ಸ್ ಅಲ್ಲ, ಎರಡು ಕ್ಲಾಸಸ್ ಗಳನ್ನ ಕೂಡಿಸಿ ನಮಗೆ ಏನು ಹೇಳಬೇಕು ಅದನ್ನ ಸ್ವಲ್ಪ ಕನೆಕ್ಟ್ ಮಾಡಿ ಹೇಳೋ ತರ. ಒಂದು ಸೆಂಟೆನ್ಸ್ ಹೇಳ್ತೀವಿ, ಇನ್ನೊಂದು ಸೆಂಟೆನ್ಸ್ ಹೇಳ್ತೀವಿ, ಅದು ಎರಡನ್ನೂ ಕನೆಕ್ಟ್ ಮಾಡೋ ತರ ಇರಬೇಕು. ಎರಡು ಕನೆಕ್ಟ್ ಆದಾಗ ಅಲ್ಲಿ ಎರಡು ಕ್ಲಾಸ್ ಆಗುತ್ತೆ. ಓಕೆ, ರೈಟ್. ಸೊ ಅದರಲ್ಲಿ ಇಂಡಿಪೆಂಡೆಂಟ್ ಕ್ಲಾಸ್ ಮತ್ತೆ ಡಿಪೆಂಡೆಂಟ್ ಕ್ಲಾಸ್ ಅಂತಿದೆ, ಅದೆಲ್ಲ ಬೇಡ. ಜಸ್ಟ್ ಕಂಜಂಕ್ಷನ್ಸ್ ಏನು ಅಂತ ತಿಳ್ಕೊಂಡು ಅದನ್ನ ನಾವು ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ನಾವು ಎಲ್ಲಿದ್ದೀವಿ ಇವಾಗ? ಈವನ್ ದೋ, ಆಲ್ ದೋ ಇದೆಲ್ಲ ಆಗಿದೆ. ಈವನ್ ಇಫ್, ಬೈ ದ ಟೈಮ್, ಸಿನ್ಸ್, ಸೊ ದಟ್, ರಾದರ್ ದ್ಯಾನ್, ಓನ್ಲಿ ಇಫ್, ಒನ್ಸ್, ಇನ್ ಕೇಸ್, ಜಸ್ಟ್ ಇನ್ ಕೇಸ್, ಸೊ, ಯಟ್, ಆರ್, ಬಟ್, ನಾಟ್ ಇವೆಲ್ಲ ಆಗಿದೆ. ರೈಟ್. ಸೊ ಇದರಲ್ಲಿ ಸಬಾರ್ಡಿನೇಟ್ ಕಂಜಂಕ್ಷನ್ಸ್, ಕೋಆರ್ಡಿನೇಟ್ ಕಂಜಂಕ್ಷನ್ಸ್ ಅವೆಲ್ಲ ಇದೆ. ಅದೆಲ್ಲ ತಲೆ ಕೆಡಿಸ್ಕೊಬೇಡಿ, ಹೆಸರು ತಲೆ ಕೆಡಿಸ್ಕೊಬೇಡಿ, ನಮಗೆ ಆ ವರ್ಡ್ಸ್ ನೆನಪಿರ್ಬೇಕಷ್ಟೇ. ಈವನ್ ದೋ ಅಂದ್ರೆ ಏನಿಲ್ಲ. ಎಕ್ಸಾಂಪಲ್ ನೋಡಿ, ಮಳೆ ಬರ್ತಾ ಇದ್ರೂ ಕೂಡ, ಈ ಇದ್ರೂ ಕೂಡ, ಆದ್ರೂ ಕೂಡ, ಬಂದ್ರೂ ಕೂಡ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಕೇಳಿದ್ರೂ ಕೂಡ, ಇದ್ರೂ ಕೂಡ ಬರುತ್ತಲ್ವಾ, ಅದೇನೆ. ಮಳೆ ಬರ್ತಾ ಇದ್ರು ಕೂಡ ಅವರು ಪಾರ್ಕ್ಗೆ ಅವರು ವಾಕ್ ಹೋದ್ರು. ಓಕೆ, ಈವನ್ ದೋ ಇಟ್ ವಾಸ್ ರೈನಿಂಗ್ ದೇ ವೆಂಟ್ ಫಾರ್ ಅ ವಾಕ್. ಈವನ್ ದೋ ಇಟ್ ವಾಸ್ ರೈನಿಂಗ್ ದೇ ವೆಂಟ್ ಫಾರ್ ಅ ವಾಕ್. ಈವನ್ ದೋ ಇಟ್ ವಾಸ್ ರೈನಿಂಗ್, ಮಳೆ ಬರ್ತಾ, ಇಟ್ ವಾಸ್ ರೈನಿಂಗ್ ಅಂದ್ರೆ ಏನು? ಮಳೆ ಆಗ್ತಾ ಇತ್ತು. ಇಟ್ ಅನ್ನೋದಕ್ಕೆ ಇಲ್ಲಿ ಪ್ರಾಮುಖ್ಯತೆ ಇಲ್ಲ. ಮಳೆ ಆಗ್ತಾ ಇತ್ತು, ಇಟ್ ವಾಸ್ ರೈನಿಂಗ್. ಮಳೆ ಆಗ್ತಾ ಇದ್ರು ಕೂಡ ಅವರು ವಾಕ್ ಹೋದ್ರು. ಈವನ್ ದೋ ಇಟ್ ವಾಸ್ ರೈನಿಂಗ್. ಓಕೆ, ಸೊ ಈ ಒಂದನ್ನು ನೀವು ರಿಪ್ಲೇಸ್ ಮಾಡಿ ದೋ ಅಂತ ಹಾಕ್ಬೋದು, ಅಥವಾ ಆಲ್ ದೋ ಅಂತಾನೂ ಹಾಕ್ಬೋದು. ದೋ ಇಟ್ ವಾಸ್ ರೈನಿಂಗ್ ದೇ ವೆಂಟ್ ಫಾರ್ ಅ ವಾಕ್. ಈವನ್ ದೋ ಇಟ್ ವಾಸ್ ರೈನಿಂಗ್ ದೇ ವೆಂಟ್ ಫಾರ್ ಅ ವಾಕ್. ಆಲ್ದೋ ಇಟ್ ವಾಸ್ ರೈನಿಂಗ್ ದೇ ವೆಂಟ್ ಫಾರ್ ಅ ವಾಕ್. ಆಲ್ದೋ ಹಾಕಿದಾಗ ಸ್ವಲ್ಪ ಚೇಂಜ್ ಆಗುತ್ತೆ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಕಲಿಬೇಕಾದ್ರೆ ಅಲ್ಲಿ ತುಂಬಾ ಡೀಟೇಲ್ ಆಗಿ ಆಮೇಲೆ ಕಲಿಬಹುದು. ಫಸ್ಟ್ ನಾವು ಈವನ್ ದೋ, ಆಲ್ದೋ, ದೋ ಎಲ್ಲ ಒಂದೇ ಮೀನಿಂಗ್ ಬರುತ್ತೆ. ಬಟ್ ದೋ ಅನ್ನೋದನ್ನ ಕೊನೆಗೆ ಹಾಕ್ತೀವಿ. ಕೊನೆಗೆ ಹಾಕಿದಾಗ ಅದು ಬೇರೆ ಸೇಮ್ ಮೀನಿಂಗ್ ಬರುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಕೊನೆಗೆ ಹಾಕ್ಬೋದು. ಇದು ಈ ಒಂದನ್ನು ಕೊನೆಗೆ ಹಾಕ್ಲಿಕ್ಕೆ ಆಗಲ್ಲ. ಓಕೆ, ಸೊ ಇದನ್ನ ದೇ ವೆಂಟ್ ಫಾರ್ ಅ ವಾಕ್, ಈ ಕ್ಲಾಸ್ ಅನ್ನ ಫುಲ್ ಈ ಕಡೆ ಹಾಕ್ಬೋದು. ದೇ ವೆಂಟ್ ಫಾರ್ ಅ ವಾಕ್ ಈವನ್ ದೋ ಇಟ್ ವಾಸ್ ರೈನಿಂಗ್, ಆ ತರ ಹೇಳ್ಬೋದು. ಇದನ್ನ ನೀವು ಈವನ್ ದೋ ಇಲ್ಲಿ ಹಾಕಕ್ಕಾಗಲ್ಲ. ಇಟ್ ವಾಸ್ ರೈನಿಂಗ್ ಈವನ್ ದೋ ದೇ ವೆಂಟ್ ಫಾರ್ ಅ ವಾಕ್, ಅದಷ್ಟು ಸರಿ ಆಗಲ್ಲ. ಸರಿ ಅನ್ಸ್ಬೋದು, ಬಟ್ ಗ್ರಾಮ್ಯಾಟಿಕಲ್ ಅದು ಸರಿ ಅಲ್ಲ. ಈವನ್ ದೋ ದೇ ವೆಂಟ್ ಫಾರ್ ಅ ವಾಕ್ ಅಲ್ಲ. ಈವನ್ ದೋ ಇಟ್ ವಾಸ್ ರೈನಿಂಗ್ ದೇ ವೆಂಟ್ ಫಾರ್ ಅ ವಾಕ್. ಓಕೆ, ನಾ ಅವಳು ಓದದಿದ್ದರೂ ಕೂಡ ಏನಾಯ್ತು? ಅವಳು ಪಾಸ್ ಆದಳು. ಅವಳು ಓದಲಿಲ್ಲ, ಅವಳು ಪಾಸ್ ಆದಳು. ಇವೆರಡನ್ನು ಕೂಡಿಸ್ಬೇಕಾದ್ರೆ ಶಿ ಡಿಡ್ಂಟ್ ಸ್ಟಡಿ, ಶಿ ಪಾಸ್ ದ ಎಕ್ಸಾಮ್. ಇವೆರಡು ಸೆಂಟೆನ್ಸು ಸಪರೇಟ್ ಆಗಿದೆ. ನೀವು ಇದನ್ನ ಅಂದ್ರೆ ನಡೆದಿರೋದೇನು? ಅವಳು ಓದ್ಲಿಲ್ಲ, ಅವಳು ಪಾಸ್ ಆದ್ಲು. ಇದೆರಡು ನಡೆದಿರುವಂತ ವಿಷಯ. ಇದ್ರ ಮಧ್ಯದಲ್ಲಿ ನೀವು ಏನ್ ಸೇರಿಸಬೇಕು? ಅವಳು ಓದದೇ ಇದ್ರು ಕೂಡ ಅವಳು ಪಾಸ್ ಆದ್ಲು. ಅದು ಹಿಂಗ್ ಪಾಸ್ ಆದ್ಲು, ಅದು ಹೆಂಗ್ ಸಾಧ್ಯ? ಅದನ್ನ ಕಂಟಿನ್ಯೂ ಮಾಡ್ಬೋದಲ್ವಾ ಆ ತರ. ಸೊ ನೀವು ಓದದೇ ಇದ್ರು ಕೂಡ ಅಂತ ನೀವು ಹಾಕಿದ್ರೆ ಅದಕ್ಕೆ ಈವನ್ ದೋ ಶಿ ಪಾಸ್ ದ ಎಕ್ಸಾಮ್ ಈವನ್ ದೋ ಶಿ ಡಿಡ್ಂಟ್ ಸ್ಟಡಿ ಮಚ್. ಇದನ್ನೇ ಮತ್ತೆ even though she didn't study much, she passed the exam. Okay, so ಈ ತರ ಹೇಳ್ಬೋದು. ರೈಟ್. ನನಗೆ ಸುಸ್ತಾಗಿದ್ದರೂ ಕೂಡ ನನ್ನ ಕೆಲಸವನ್ನು ಮುಗಿಸಲು ಎಚ್ಚರವಿದ್ದೆ. ನನಗೆ ಸುಸ್ತಾಗಿತ್ತು, ಆದರೂ ನನ್ನ ಕೆಲಸ ಮುಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಎಚ್ಚರ ಇದ್ದೆ. ಓಕೆ, even though I was tired, okay, although I was tired,
or though I was tired, I stayed up late to finish my work. I stay up ಅಂದ್ರೆ ಎಚ್ಚರವಿರುವುದು, ತುಂಬ ಹೊತ್ತು ಎಚ್ಚರವಿರುವುದು. I stayed up late to finish my work. Okay, so even though I was tired, though I was tired, I stayed up late to complete my work or to finish my work. Okay, now they continued playing even though it was getting dark. So ಇಲ್ಲಿ ನಿಲ್ಲಿಸಿ ಇದನ್ನ ಮತ್ತೆ ಈ ಕಡೆ ಹಾಕ್ಬೋದು ನೀವು. even though it was getting dark, they continued playing, they did not stop. ಅಂದ್ರೆ ಕತ್ತಲಾಗ್ತಾ ಇದ್ರು ಕೂಡ ಅವರು ಆಡೋದನ್ನ ಕಂಟಿನ್ಯೂ ಮಾಡ್ತಾನೆ ಇದ್ರು, ಅವರು ನಿಲ್ಲಿಸಲಿಲ್ಲ. ಓಕೆ, even though she is young, she is very responsible. ಅಂದ್ರೆ ಇದನ್ನ ಈ ಕಾಂಟ್ರಾಸ್ಟ್ ತೋರಿಸ್ತಾ ಇದೆ. ಅಂದ್ರೆ ಹಿಂಗಿರಬಾರ್ದು, ಆದ್ರೂ ಹಿಂಗಿದೆ. ಮಳೆ ಬರ್ಬೇಕಾದ್ರೆ ವಾಕ್ ಹೋಗ್ಬಾರ್ದು, ಆದ್ರೂ ಅವ್ರು ಹೋದ್ರು. ಎಕ್ಸಾಮಿಗೆ ಸ್ಟಡಿ ಮಾಡದೇ ಇದ್ರೆ ಸಾಮಾನ್ಯವಾಗಿ ಯಾರು ಪಾಸ್ ಆಗಲ್ಲ, ಆದ್ರೂ ಅವಳು ಪಾಸ್ ಆದ್ಲು. ನನಗೆ ಸಾಮಾನ್ಯವಾಗಿ ಯಾರಾದ್ರೂ ಸುಸ್ತಾದ್ರೆ ತುಂಬಾ ಹೊತ್ತು ಎತ್ತರ ಇದ್ದು ಕೆಲಸ ಕಂಪ್ಲೀಟ್ ಮಾಡಕ್ ನೋಡಲ್ಲ, ಆದ್ರೂ ಕಂಪ್ಲೀಟ್ ಮಾಡಿದೆ. ಕತ್ತಲಾದಾಗ ಸಾಮಾನ್ಯವಾಗಿ ಯಾರು ಆಟ ಆಡಲ್ಲ, ಆದ್ರೂ ಮಕ್ಕಳು ಆಟ ಆಡ್ತಿದ್ರು, ಅವರು ಆಟ ಆಡ್ತಿದ್ರು. ರೈಟ್, ಆಟ ಆಡಕ್ಕೆ ಕಂಟಿನ್ಯೂ ಮಾಡಿದ್ರು. ಇಲ್ಲೇನಿದೆ, ಶಿ ಇಸ್ ವೆರಿ ರೆಸ್ಪಾನ್ಸಿಬಲ್. even though she is young, she is very responsible. ಇದರ ಅರ್ಥ ಏನು? ಸೊ ಕಾಂಟ್ರಾಸ್ಟ್ ಇದು ಏನ ವೈಪರೀತ್ಯ ತೋರಿಸುತ್ತೆ. ಲೈಕ್ ತುಂಬಾ ಯಂಗ್ ಆಗಿರೋರು ಅಷ್ಟೊಂದು ರೆಸ್ಪಾನ್ಸಿಬಲ್ ಆಗಿರಲ್ಲ ಸಾಮಾನ್ಯವಾಗಿ, ಆದ್ರೆ ಈಕೆ ರೆಸ್ಪಾನ್ಸಿಬಲ್ ಆಗಿದ್ದಾಳೆ ಅನ್ನೋದನ್ನ ಹೇಳಬೇಕಾದ್ರೆ ಆದ್ರೂ ರೈಟ್, even though she is young, she is very responsible. ಇದರ ಅರ್ಥ ಏನು? ನಾರ್ಮಲಿ ಪೀಪಲ್ ಆರ್ ನಾಟ್ ರೆಸ್ಪಾನ್ಸಿಬಲ್, ಯಂಗ್ ಪೀಪಲ್ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಒಂದು ಇದಿದ್ರೆ, ಯಂಗ್ ಪೀಪಲ್ ರೆಸ್ಪಾನ್ಸಿಬಲ್ ಇರ್ತಾರೆ, ಜನರಲ್ ಆಗಿ ತಗೊಂಡಾಗ ತುಂಬಾ ಜನ ರೆಸ್ಪಾನ್ಸಿಬಲ್ ಆಗಿ ಇರಲ್ಲ ಅಂತ ಅರ್ಥ ಅಲ್ವಾ? he kept running, keep running. ಸೊ ಕೀಪ್ ಅಂದ್ರೆ ಇಡುವುದು, ರನ್ ಅಂದ್ರೆ ಓಡುವುದು, ಇಟ್ಟು ಓಡುವುದಲ್ಲ. ಕೀಪ್ ರನ್ನಿಂಗ್ ಅಂದ್ರೆ ಕಂಟಿನ್ಯೂ, ರನ್ನಿಂಗ್ ಅನ್ನ ಕಂಟಿನ್ಯೂ ಮಾಡೋದು. ಕೀಪ್ ಟಾಕಿಂಗ್, ಕೀಪ್ ಸ್ಪೀಕಿಂಗ್ ಅಂದ್ರೆ ಮಾತಾಡೋದನ್ನ ಕಂಟಿನ್ಯೂ, ಏನ್ ಮಾಡ್ತಾ ಇದ್ದೀರಿ ಅದನ್ನ ಕಂಟಿನ್ಯೂ ಮಾಡಿ ಅಂತ. ಓಕೆ, ಸೊ he kept running, ಅವನು ಓಡ್ತಾನೆ ಇದ್ದ, ಓಡುವುದನ್ನ ಕಂಟಿನ್ಯೂ ಮಾಡ್ದ. even though his leg was hurting, ಅವನ ಕಾಲು ನೋವಾಗ್ತಾ ಇದ್ರೂ ಕೂಡ ಅವನು ಓಡೋದನ್ನ ಕಂಟಿನ್ಯೂ ಮಾಡ್ದ. ಓಕೆ, ಇಷ್ಟು ಎಕ್ಸಾಂಪಲ್ಸ್ ಸಾಕು. ಐ ಮೀನ್ ಜಾಸ್ತಿ ಎಕ್ಸಾಂಪಲ್ಸ್ ನಿಮಗಿದೆ, PDF ಕಳಿಸ್ತೀನಿ, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನಾವು ದಿಸ್ ಇಸ್ ವೆರಿ ಸಿಂಪಲ್. ಎವ್ರಿ ಟೈಮ್ ಅಂದ್ರೆ ಏನು? ಪ್ರತಿ ಸಲ. ಓಕೆ, ಅಷ್ಟೇ. ಎವ್ರಿ ಟೈಮ್, ಪ್ರತಿ ಸಲ, ಪ್ರತಿಯೊಂದು ಸಲ, ಪ್ರತಿ ಸಲ. ಎವ್ರಿ ಟೈಮ್ ಇಟ್ ರೈನ್ಸ್, ದ ರೋಡ್ಸ್ ಗೆಟ್ ಫ್ಲಡೆಡ್. ಎವ್ರಿ ಟೈಮ್ ಇಟ್ ರೈನ್ಸ್. ಸೊ ಅಲ್ಲಿಗೆ ಸ್ಟಾಪ್ ಆಗಲ್ಲ. ಎವ್ರಿ ಟೈಮ್ ಇಟ್ ರೈನ್ಸ್, ಅಲ್ಲಿಗೆ ಸ್ಟಾಪ್ ಆಗಲ್ಲ ಸೆಂಟೆನ್ಸ್. ದ ರೋಡ್ಸ್, ಪ್ರತಿ ಬಾರಿ ಮಳೆಯಾದಾಗಲೂ ಬೇಡ, ಪ್ರತಿ ಬಾರಿ ಮಳೆ ಆದಾಗ ದ ರೋಡ್ಸ್ ಗೆಟ್ ಫ್ಲಡೆಡ್ ಅಂದ್ರೆ ಫ್ಲಡ್ ಆಗೋದು, ನೀರು ತುಂಬಿ ಹರಿಯೋದು, ರೋಡಲ್ಲಿ ನೆರೆ ಬರೋದು. ಪ್ರತಿ ಸಲ ಮಳೆ ಬಂದಾಗ ರೋಡಲ್ಲಿ ನೀರು ತುಂಬುತ್ತದೆ. ಎವ್ರಿ ಟೈಮ್ ಐ ವಿಸಿಟ್ ದ ಸಿಟಿ, ಪ್ರತಿ ಸಲ ನಾನು ಸಿಟಿ ವಿಸಿಟ್ ಮಾಡಿದಾಗ ಐ ಡಿಸ್ಕವರ್ ಸಮಥಿಂಗ್ ನ್ಯೂ. ಡಿಸ್ಕವರ್ ಅಂದ್ರೆ ನಾನು ಕಂಡು ಹಿಡಿಯೋದು ಅಥವಾ ನನಗೆ ಗೊತ್ತಾಗುವುದು, ನನ್ನ ಗಮನಕ್ಕೆ ಬರುವುದು ಅಥವಾ ನಾನು ಕಂಡು ಹಿಡಿಯೋದು ಅಂತ ಆಗುತ್ತೆ. ಪ್ರತಿ ಸಲ ನಾನು ಸಿಟಿಗೆ ಹೋದಾಗ ಏನಾದರೂ ಹೊಸದನ್ನ ನಾನು ಕಂಡುಕೋತೀನಿ ಅಥವಾ ಡಿಸ್ಕವರ್ ಮಾಡ್ತೀನಿ ಹೊಸದನ್ನ. ಎವ್ರಿ ಟೈಮ್ ಐ ಟ್ರೈ ಟು ಕಾಲ್, ದ ಲೈನ್ ಇಸ್ ಬಿಸಿ. Every time I try to call you, the line is busy. I've been trying since last week. Every time I try to call you, the line is busy. ಕಳೆದ ವರ್ಷ ಅಲ್ಲ, ಒಂದು ವಾರದಿಂದ ನಾನು ನಿನಗೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಪ್ರತಿ ಸಲ ನಾನು ನಿನಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದಾಗೆಲ್ಲ ಲೈನ್ ಬ್ಯುಸಿ ಆಗಿದೆ. ಓಕೆ, ಎವ್ರಿ ಟೈಮ್ ಐ ಹಿಯರ್ ದಟ್ ಸಾಂಗ್, ಇಟ್ ರಿಮೈಂಡ್ಸ್ ಮೀ ಆಫ್ ಮೈ ಚೈಲ್ಡ್ಹುಡ್. ಪ್ರತಿ ಸಲ ನಾನು ಆ ಹಾಡು ಕೇಳಿದಾಗ ಅದು ನನ್ನ ಬಾಲ್ಯವನ್ನು ನೆನಪಿಸುತ್ತದೆ. ಎವ್ರಿ ಟೈಮ್ ಐ ಹಿಯರ್ ದಟ್ ಸಾಂಗ್, ಇಟ್ ರಿಮೈಂಡ್ಸ್ ಮೀ ಅಂದ್ರೆ ನೆನಪಿಸುವುದು, ಆಫ್ ಮೈ ಚೈಲ್ಡ್ಹುಡ್.
ನನ್ನ ಚೈಲ್ಡ್ಹುಡ್ ಅನ್ನ. ಎವ್ರಿ ಟೈಮ್ ಐ ಈಟ್ ಐಸ್ ಕ್ರೀಮ್ ಐ ಫೀಲ್ ಹ್ಯಾಪಿ. ಪ್ರತಿ ಸಲ ನಾನು ಐಸ್ ಕ್ರೀಮ್ ತಿಂದಾಗಲೂ ನನಗೆ ಖುಷಿ ಆಗುತ್ತೆ. ಸೊ ಎವ್ರಿ ಟೈಮ್. ಓಕೆ.